ಕಮಿಷನರ್ ಬಂದಿದ್ದಾರೆ, AC ಬಂದಿದ್ದಾರೆ, ಝೋನಲ್ ಕಮಿಷನರ್ ಎಲ್ಲ ಬಂದು ಡಿಸ್ಕಷನ್ ಮಾಡಿ ಅವ್ರಿಗೆ ಆದಷ್ಟು ಬೇಗನೆ ಪುನರ್ವಸತಿ ಕಲ್ಪಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರು ಅಲಾಟ್ಮೆಂಟ್ ಕೊಟ್ಟ ಜಾಗ ಅವ್ರು ಹೋಗಲ್ಲ, ನಾವು ಇಲ್ಲಿ ಹೋಗೋದೇ ಇಲ್ಲ, ಖಾಲಿ ಮಾಡಲ್ಲ ಅಂತ ಹೇಳಿ ಅಲ್ಲ, ಅವ್ರು ರೈಲ್ವೆದವ್ರು ಖಾಲಿ ಮಾಡಿಸ್ಬಿಡ್ತಾರೆ ನಾವು ಬಿಟ್ಟರೆ. ಸೊ ಇವಾಗ ಇಮಿಡಿಯೇಟ್ ಆಗಿ ಅವ್ರು ಖಾಲಿ ಮಾಡಿಬಿಟ್ರೆ ಅವ್ರಿಗೆ ಇಮಿಡಿಯೇಟ್ ಪರಿಹಾರಕ್ಕೆ ರೆಡಿ ಮಾಡ್ತಾ ಇದ್ದೀವಿ. 2 ಜಾಗ ಹುಡುಕಿದ್ದೀವಿ. ಒಂದು ಕಣ್ಣೂರು ಹತ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ದಾರೆ ಈಗಾಗಲೇ 2 ಎಕರೆ. ಅದನ್ನ ರೆಡಿ ಮಾಡಿಬಿಟ್ಟು ತಾತ್ಕಾಲಿಕವಾಗಿ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಅದುವರೆಗೂ ನೀವು ಕನ್ವಿನ್ಸ್ ಮಾಡ್ತೀರಾ? ಮಾಡ್ತೀವಿ. ಅವ್ರು ಒಳ್ಳೆ ಜನ, ನಮ್ಮ ಜನ ಬಿಡೋಕ್ಕಾಗುತ್ತಾ? ಮಾಡ್ತೀವಿ. ಏನಿಲ್ಲ, ನಮ್ಮ ನೇತಾಜಿ ಸ್ಲಮ್ ಒಂದಿದೆ. ಇದು ಸುಮಾರು ವರ್ಷಗಳಿಂದ ರೈಲ್ವೆಗೆ ಸೇರ್ತಕ್ಕಂಥ ಜಾಗದಲ್ಲಿ ಸ್ಲಮ್ ಇದೆ. ಅವ್ರಿಗೆ ನಾವು ಬೇರೆ ಕಡೆ ಜಾಗ ಕೊಡಬೇಕು, ಅವ್ರಿಗೆ ಶಿಫ್ಟ್ ಮಾಡಬೇಕು. ಈಗಾಗಲೇ ರೈಲ್ವೆ ಅವರು ಅದನ್ನ ವೆಕೇಟ್ ಮಾಡಬೇಕಂತ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ. ನಾವು ರೈಲ್ವೆ ಇಲಾಖೆಯವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಮಂತ್ರಿಗಳಾದ ಜಮೀರಣ್ಣ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರು DC ಅವರು, ಬೆಂಗಳೂರು DC, ಸ್ಲಮ್ ಬೋರ್ಡ್ ಚೇರ್ಮನ್ನು ಮತ್ತು ನಮ್ಮ ಝೋನಲ್ ಕಮಿಷನರ್ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಕೂಡಲೇ ಪುನರ್ವಸತಿಯನ್ನು ಕಲ್ಪಿಸಲು ಎಲ್ಲ ಸರ್ಕಾರದಿಂದ ತಯಾರಿ ಆಗ್ತಾ ಇದೆ. ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದ್ದಾರೆ. ಈಗ ಆದಷ್ಟು ಬೇಗನೆ ಅವ್ರಿಗೆ ಪುನರ್ವಸತಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲಿನ ಕ್ರಮ ಸರ್, ಮುಂದಿನ ಕ್ರಮ ಈಗ ಹೇಳಿದ್ನಲ್ಲ, ಪುನರ್ವಸತಿ ಬೇಗನೆ ಕ್ರಮ ಕೈಗೊಳ್ತೀವಿ ಸರ್. ಅವರು ಎಲ್ಲಿ ಕೊಟ್ಟರು ಹೋಗಲ್ಲ, ನಮ್ಗೆ ಹತ್ರ ಈ ಜಾಗ ಬಿಡಲ್ಲ ಅಂತವ್ರೆ. ಅದಕ್ಕೆ ರೈಲ್ವೆದು ನೀವು ಏನು ಮಾಡೋಕ್ಕಾಗುತ್ತೆ? ರೈಲ್ವೆಗೆ ಸೇರಿದ ಜಾಗ ಅಲ್ಲಿ ಇರೋಕ್ಕಾಗಲ್ಲ. ಬೇರೆ ಕಡೆ ಸ್ಲಮ್ ಎಲ್ಲ ಇಡೀ ಅದೇ ಅವ್ರ ಕಡೆ ದೂರ ಕೊಡಬೇಡಿ, ಹತ್ರ ಇರೋ ಜಾಗದಲ್ಲಿ ಕೊಡಿ ಅಂತ. ಹತ್ರ ಜಾಗದಲ್ಲಿ ಕೊಡಿ ಅಂತ. ಎಲ್ಲಿ ನಮ್ಗೆ ಸರ್ಕಾರಿ ಜಾಗ ತಾನೇ ಕೊಡ್ಬೇಕು ಅವ್ರಿಗೆ ಎಲ್ಲಿ ಹತ್ರ ಇದೆ ಅಲ್ಲಿ ಕೊಡ್ತೀವಿ. ಆದಷ್ಟು ಹತ್ರನೇ ಕೊಡ್ತೀವಿ. ಹೋಗಿ ಇಲ್ಲಿಂದ ಅವರು ಸುಮಾರು ಸಾಮಾನುಗಳು ಹೈರ್ ಕೊಡ್ತಾ ಇದ್ರು, ರೆಂಟ್ ಕೊಡ್ತಾ ಇದ್ರು, ಪೇಂಟರ್ಗಳಿದ್ರು, ಎಲ್ಲ ಇದ್ರು. ಹಿಂದೆ ರೈಲ್ವೆ ನಮ್ಮನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಲ್ಪ ಕಾಳಜಿ ವಹಿಸಬೇಕಾಗಿತ್ತು. ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಇವರಿಗೆ ಮನೆ ಕಟ್ಕೊಡ್ಬೇಕಾಗಿತ್ತು. ರೈಲ್ವೆ ಕ್ವಾರ್ಟರ್ಸ್ಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಎಕರೆ 2 ಎಕರೆ ಇಲ್ಲೇ ಕಂಟೋನ್ಮೆಂಟ್ ಸ್ಟೇಷನ್ ಪಕ್ಕದಲ್ಲಿ ಸಾವಿರಾರು ಎಕರೆ ಜಮೀನುಗಳಿದೆ. ಸೆಂಟ್ರಲ್ ರೈಲ್ವೆ ಅವ್ರಿಗೆ ಜನರಿಗೆ ಅದು ಸುಮ್ಮನೆ ಖಾಲಿ ಇದೆ ಜಮೀನುಗಳು, ಯಾರ್ಯಾರು ಇಟ್ಕೊಂಡಿದ್ದಾರೆ. ಅಲ್ಲಿನೂ ರೈಲ್ವೆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅವ್ರು ಕೊಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಅವ್ರನ್ನ ಅಲ್ಲಿ ಬಿಡಬಾರ್ದಾಗಿತ್ತು. ಹಿಂದೆ 70 ವರ್ಷ ಹಿಂದೆ ಅವ್ರನ್ನ ಬಿಡಬಾರ್ದು. ಅವ್ರಿಗೆ ಬಿಟ್ಟಿಲ್ಲ ಅಂದರೆ ಅವ್ರು ಸರ್ಕಾರದಲ್ಲಿ ಎಲ್ಲಾದರೂ ಜಮೀನು ತೊಗೊಂಡಿರೋರು, ಇಲ್ಲ ಬೇರೆ ಕಡೆ ಅವರು ವಾಸ ಮಾಡಿರೋರು. ಇವ್ರು ಯಾಕೆ 70 ವರ್ಷ ಅವ್ರನ್ನ ಬಿಟ್ಟರು? ಅಲ್ಲಿ ಬಿಟ್ಟ ಮೇಲೆ ಇವತ್ತು ಏಕಾಏಕಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಸುತ್ತಮುತ್ತ ಓದ್ತಾ ಇದ್ದಾರೆ. ಇಲ್ಲೇ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಈಗ ಬೇರೆ ಕಡೆ ಹೋದರೆ ಮಕ್ಕಳಿಗೆ ಸ್ಕೂಲ್ಗೆ ತೊಂದರೆ ಆಗ್ಬೋದು. ಇವತ್ತು ನಮ್ಮ ಸಮೀರಣ್ಣ ಬಂದಿದ್ದಾರೆ ಇಲ್ಲಿ, ಅವರು ಅವ್ರ ಜೊತೆ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಸ್ಲಮ್ ಬೋರ್ಡಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಾದರೂ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ DK ಶಿವಕುಮಾರ್ ಸಾಹೇಬರು, ಈ ಬೆಂಗಳೂರು ಸಿಟಿ ಇನ್ಚಾರ್ಜ್ ಅಂತ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅವ್ರಿಗೇನಾದರೂ ಒಳ್ಳೇದಾಗಬೇಕು. ನಮಗೆ ಅವ್ರು ಇಲ್ಲಿಂದ ಹೋಗೋದು ನಮಗೂ ನೋವಾಗಿದೆ. ನಮ್ಮ ಜಾಕೀರ್ ಸಾಹೇಬರು ಇವರಲ್ಲಿ ಒಂದು 25 ವರ್ಷ ಕಾರ್ಪೊರೇಟರ್ ಆಗಿದ್ದರು. ಸ್ವಂತ ಸುಮಾರು ಅವ್ರಿಗೆ ತೊಂದರೆಗಳು ಬಂತು. ಅವರೆಲ್ಲ ತಡೆ ಇಟ್ಟು ಅವ್ರನ್ನ ಇಲ್ಲಿಂದ ಖಾಲಿ ಮಾಡ್ದಂಗೆ ಅವ್ರಿಗೆ ಒಂದು ಮಾಡ್ಕೊಂಡು ಬಂದಿದ್ದರು. ಇವತ್ತು ಆರ್ಡರ್ ಆಗಿದೆ, ರೈಲ್ವೆ ಡಿಪಾರ್ಟ್ಮೆಂಟಿಂದ ಆರ್ಡರ್ ಆಗಿ ಅವ್ರನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ. ಈಗಲೂ ನಾನು ನಿಮ್ಮ ಮುಖಾಂತರ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹೇಳೋದಂದರೆ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಸಾವಿರಾರು ಎಕರೆ ಜಮೀನಿದೆ. ಅಲ್ಲಿ ಬಂದು ಅವ್ರಿಗೆ ಯಾರಾದರೂ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ರೈಲ್ವೆಯವರೇ ಮಾಡಿಕೊಡ್ಬೋದು. ಇವತ್ತು ಬಡವರಿಗೆ ತುಂಬ ನಾವು ಒಳ್ಳೇದು ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದಾಗ್ತದೆ. ಅಟ್ಲೀಸ್ಟ್ ಇದರಲ್ಲಿ ಒಂದು ತೋರಿಸ್ಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ಈ ಬಡವರಿಗೆ ಬಂದು ಅಲ್ಲಿರೋರು ದಲಿತರು SC ST ಹಿಂದುಳಿದವರು ಅಲ್ಲಿ ವಾಸ ಮಾಡ್ತಾ ಇರೋದು. ಅವ್ರಿಗೇನಾದರೂ ಒಳ್ಳೇದಾಗಬೇಕು. ಪಾಪ ಅವರಂತ ಇಲ್ಲಿಂದ ಸ್ಥಳಾಂತರ ಆಗೋದು ನಮಗೆಲ್ರಿಗೂ, ಇಲ್ಲಿರುವ ಲೀಡರ್ಗಳಿಗೆ, ನಮ್ಮ ಜಾಕೀರ್ ಸಾಹೇಬರಿಗೆ ಎಲ್ರಿಗೂ ನೋವಾಗಿದೆ. ಸರ್, ಇಮಿಡಿಯೇಟ್ ರಿಹ್ಯಾಬಿಲಿಟೇಷನ್ ಈಗ ನಮಗೇನಾಗಿದೆ ಅಂದರೆ, ಈಗ ನಮ್ಮ ಸ್ವಂತ ಒಂದು ಜಾಯಿಂಟ್ ಫ್ಯಾಮಿಲಿ ನಾವು ಇದ್ದಾಗ, ಇದನ್ನ ಒಂದು ಜಾಯಿಂಟ್ ಫ್ಯಾಮಿಲಿ ಥರ ಅಣ್ಣ ತಮ್ಮ ದೂರ ಹೋದರೆ ಏನಾಗ್ತದೆ? ನೋವಾಗ್ತದೆ. ಸೊಲ್ಯೂಷನ್ ಅದು ಮಾತಾಡ್ತಾ ಇದ್ದಾರೆ, ನೋಡೋಣ ಏನಾಗ್ತದೆ.